ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ಜಾಮೆಟ್ರಿಕಲ್ ಐಸೋಮೆರಿಸಮ್ ಬಗ್ಗೆ ಡಿಸ್ಕಸ್ ಮಾಡೋಣಂತೆ. ಸೊ ಜಾಮೆಟ್ರಿಕಲ್ ಐಸೋಮೆರಿಸಮ್ ಅಂತಂದರೆ ದ ಐಸೋಮರ್ಸ್ ವಿಚ್ ಹ್ಯಾವ್ ಸೇಮ್ ಸ್ಟ್ರಕ್ಚರಲ್ ಫಾರ್ಮುಲಾ ಬಟ್ ಡಿಫರ್ ಇನ್ ದ ರಿಲೇಟಿವ್ ಸ್ಪೇಷಿಯಲ್ ಅರೇಂಜ್ಮೆಂಟ್ ಆಫ್ ಆಟಮ್ಸ್ ಆರ್ ಗ್ರೂಪ್ಸ್ ಅರೌಂಡ್ ದಿ ಡಬಲ್ ಬಾಂಡ್ ಈಸ್ ಕಾಲ್ಡ್ ಜಾಮೆಟ್ರಿಕಲ್ ಐಸೋಮರ್ಸ್ ಆ್ಯಂಡ್ ದ ಫಿನಾಮಿನನ್ ಈಸ್ ಕಾಲ್ಡ್ ಜಾಮೆಟ್ರಿಕಲ್ ಐಸೋಮೆರಿಸಮ್. ಅಂದರೆ ಡಬಲ್ ಬಾಂಡೆಡ್ ಕಾರ್ಬನ್ನಿಗೆ ಅಟ್ಯಾಚ್ ಆಗಿರುವಂತಹ ಆಟಮ್ ಅಥವಾ ಗ್ರೂಪ್ ಆಫ್ ಆಟಮ್ಮಿನ ಒಂದು ಸ್ಪೇಷಿಯಲ್ ಅರೇಂಜ್ಮೆಂಟ್ ಡಿಫರೆಂಟ್ ಇರ್ತದ ಅನ್ನೋದೇ ಜಾಮೆಟ್ರಿಕಲ್ ಐಸೋಮರಿಸಮ್. ಹಾಗಾದರೆ ಜಾಮೆಟ್ರಿಕಲ್ ಐಸೋಮರಿಸಮ್ ತೋರಿಸ್ಬೇಕು ಅಂತಂದರೆ ಕಂಪೌಂಡಲ್ಲಿ ಏನಿರಬೇಕು? ಸೊ ವಿ ಆರ್ ಟಾಕಿಂಗ್ ಅಬೌಟ್ ಆರ್ಗ್ಯಾನಿಕ್ ಕಂಪೌಂಡ್, ಗೊತ್ತಿರಲಿ. ಮೊದಲನೇದಾಗಿ ರಿಮೆಂಬರ್ ದೆರ್ ಶುಡ್ ಬಿ ಪ್ರೆಸೆನ್ಸ್ ಆಫ್ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್. ಎರಡನೇದಾಗಿ the two atoms or groups attached to each carbon atom should be different. For example, ಬ್ಯೂಟ್ 2E ನನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. CH3 CH ಡಬಲ್ ಬಾಂಡ್ CH CH3 ಇದನ್ನು ನಾವು ಬ್ಯೂಟ್ 2E ಅಂತ ಕರಿತೀವಿ. ಇಲ್ಲಿ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, C ಡಬಲ್ ಬಾಂಡ್ C ಇದೆ ಮಧ್ಯದಲ್ಲಿ. ಸೊ ಒಂದು ಕಡೆ CH3 ಅಟ್ಯಾಚ್ ಆಗಿದೆ, ಆ ಡಬಲ್ ಬಾಂಡೆಡ್ ಕಾರ್ಬನ್ಗೆ ಕೆಳಗಡೆ ಹೈಡ್ರೋಜನ್ ಅಟ್ಯಾಚ್ ಆಗಿದೆ. ಪಕ್ಕದ ಡಬಲ್ ಬಾಂಡೆಡ್ ಕಾರ್ಬನ್ನಿಗೆ CH3 ಮೇಲ್ಗಡೆ H ಕೆಳಗಡೆ. ಸಚ್ ಟೈಪ್ ಆಫ್ ಕಂಪೌಂಡ್ಸ್ ಕ್ಯಾನ್ ಎಕ್ಸಿಬಿಟ್ ಜಾಮೆಟ್ರಿಕಲ್ ಐಸೋಮೆರಿಸಮ್. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ನೆನ್ಪಿಟ್ಕೊಳ್ಳಿ, ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಟೂ ಸೇಮ್ ಗ್ರೂಪ್ಸ್ ಲೈ ಆನ್ ದ ಸೇಮ್ ಸೈಡ್ ಆಫ್ ದ ಡಬಲ್ ಬಾಂಡ್ ಈಸ್ ಕಾಲ್ಡ್ ಆಸ್ ಸಿಸ್ ಐಸೋಮರ್. ದ ಸೇಮ್ ಗ್ರೂಪ್ಸ್ ಲೈ ಆನ್ ದ ಅಪೋಸಿಟ್ ಸೈಡ್ ಆಫ್ ದ ಡಬಲ್ ಬಾಂಡ್ ಈಸ್ ಕಾಲ್ಡ್ ಟ್ರಾನ್ಸ್ ಐಸೋಮರ್. ಅಂದರೆ ನೀವು ಕಣ್ಣು ಮುಚ್ಕೊಂಡ್ರೆ ಇಮ್ಯಾಜಿನೇಷನ್ ಬರಬೇಕದು. C ಡಬಲ್ ಬಾಂಡ್ C ಇದೆ, ಎರಡೂ ಕಡೆ CH3 ಮೇಲ್ಗಡೆ ಇದೆ, ಎರಡು ಹೈಡ್ರೋಜನ್ ಕೆಳಗಡೆ ಇದೆ, ಆ ಡಬಲ್ ಬಾಂಡೆಡ್ ಕೆಳಗಡೆ ಇದೆ, ಇದು ಸಿಸ್. CH3 ಅಪೋಸಿಟ್ ಇದೆ, ಹೈಡ್ರೋಜನ್ ಅಪೋಸಿಟ್ ಇದೆ ಅನ್ನೋದು ಟ್ರಾನ್ಸ್. ಈಗ ಒಂದಷ್ಟು ಪ್ರಾಪರ್ಟೀಸನ್ನು ಹೇಳಿಬಿಡ್ತೀನಿ, ಕಾಂಪಿಟೇಟಿವ್ ಎಕ್ಸಾಮಿಗೆ ನಿಮಗೆ ಹೆಲ್ಪ್ ಆಗುವಂಥದ್ದು. ಇನ್ ಜನರಲ್ ನೆನ್ಪಿಟ್ಕೊಳ್ಳಿ, ಫಸ್ಟ್ ಪಾಯಿಂಟ್ ಮೆಲ್ಟಿಂಗ್ ಪಾಯಿಂಟನ್ನು ಹೇಳ್ತೀನಿ. ಮೆಲ್ಟಿಂಗ್ ಪಾಯಿಂಟ್ ಆಫ್ ದ ಟ್ರಾನ್ಸ್ ಐಸೋಮರ್ ಈಸ್ ಹೈಯರ್ ದ್ಯಾನ್ ದಟ್ ಆಫ್ ಸಿಸ್ ಐಸೋಮರ್. ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, ಮೆಲ್ಟಿಂಗ್ ಪಾಯಿಂಟ್ ಆಫ್ ಟ್ರಾನ್ಸ್ ಐಸೋಮರ್ ಈಸ್ ಹೈಯರ್ ದ್ಯಾನ್ ದಟ್ ಆಫ್ ಸಿಸ್ ಐಸೋಮರ್. ಯಾಕೆ ಅಂತ ಅಂದರೆ ಟ್ರಾನ್ಸ್ ಐಸೋಮರಲ್ಲಿ ಟೂ ಸಿಮಿಲರ್ ಆಟಮ್ಸ್ ಆರ್ ಗ್ರೂಪ್ಸ್ ಪ್ರೆಸೆಂಟ್ ಆನ್ ದ ಅಪೋಸಿಟ್ ಸೈಡ್ ಆಫ್ ದ ಡಬಲ್ ಬಾಂಡ್, ಹೆನ್ಸ್ ದೆರ್ ವಿಲ್ ಬಿ ಸಿಮ್ಮೆಟ್ರಿ. ರಿಮೆಂಬರ್. ಅದಕ್ಕೆ ಇಟ್ ವಿಲ್ ಕ್ಲೋಸ್ ಪ್ಯಾಕ್ಡ್ ಕ್ರಿಸ್ಟಲ್ ಲೆಟೈಸ್ ಅನ್ನು ಫಾರ್ಮ್ ಮಾಡ್ತದೆ. ಯಾವಾಗ ಸಿಮ್ಮೆಟ್ರಿ ಇರ್ತದೆ ಅಂತಹ ಸಿಮ್ಮೆಟ್ರಿಕಲ್ ಕಂಪೌಂಡ್ಸ್ ಯಾವಾಗಲೂ ಕ್ಲೋಸ್ ಪ್ಯಾಕ್ಡ್ ಕ್ರಿಸ್ಟಲ್ ಲೆಟೈಸನ್ನು ಫಾರ್ಮ್ ಮಾಡೋದಕ್ಕೆ ಮೆಲ್ಟಿಂಗ್ ಪಾಯಿಂಟ್ ಜಾಸ್ತಿ ಇರ್ತದೆ. ಎರಡನೆಯದಾಗಿ ಸಾಲಿಬಿಲಿಟಿಯನ್ನು ಡಿಸ್ಕಸ್ ಮಾಡಿದರೆ ಸಾಲಿಬಿಲಿಟಿ ಆಫ್ ಸಿಸ್ ಐಸೋಮರ್ ಈಸ್ ಮೋರ್ ದ್ಯಾನ್ ದಟ್ ಆಫ್ ಟ್ರಾನ್ಸ್ ಐಸೋಮರ್. ಯಾಕಂತಂದರೆ ಸಿಸ್ ಐಸೋಮರ್ ಈಸ್ ಬೀಯಿಂಗ್ ಲೆಸ್ ಸಿಮ್ಮೆಟ್ರಿಕಲ್, ವೀಕ್ಲಿ ಹೆಲ್ಡ್ ಇನ್ ದ ಕ್ರಿಸ್ಟಲ್ ಲೆಟೈಸ್ ಕಂಪೇರ್ ಟು ಟ್ರಾನ್ಸ್ ಐಸೋಮರ್. But trans isomer is having more symmetry, hence it is closely packed in the crystal lattice. ಮೂರನೇದಾಗಿ ಡೈಪೋಲ್ ಮೂಮೆಂಟ್. ರಿಮೆಂಬರ್, ಸಿಸ್ ಐಸೋಮರ್ ಡೈಪೋಲ್ ಮೂಮೆಂಟ್ ವಿಲ್ ಬಿ ಮೋರ್ ದ್ಯಾನ್ ದಿ ಟ್ರಾನ್ಸ್ ಐಸೋಮರ್. ಯಾಕಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಟ್ರಾನ್ಸ್ ಐಸೋಮರಲ್ಲಿ ಗ್ರೂಪ್ಸ್ ಆರ್ ಅಪೋಸಿಟ್ ಟು ಈಚ್ ಅದರ್, ಹೆನ್ಸ್ ಬಾಂಡ್ ಮೂಮೆಂಟ್ಸ್ ಆರ್ ಕ್ಯಾನ್ಸಲ್ಡ್. ಬಟ್ ಸಿಸ್ ಐಸೋಮರಲ್ಲಿ ಬಾಂಡ್ ಮೂಮೆಂಟ್ ಕ್ಯಾನ್ಸಲ್ ಆಗೋದಿಲ್ಲ, ಅದಕ್ಕೆ ಸಿಸ್ ಐಸೋಮರ್ದು ಡೈಪೋಲ್ ಮೂಮೆಂಟ್ ಜಾಸ್ತಿ ಇರ್ತದೆ. ನಾಲ್ಕನೇದಾಗಿ ಬಾಯ್ಲಿಂಗ್ ಪಾಯಿಂಟ್. ಇನ್ ಜನರಲ್ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ಸಿಸ್ ಐಸೋಮರ್ ವಿಲ್ ಬಿ ಹೈಯರ್ ದ್ಯಾನ್ ದೋಸ್ ಆಫ್ ಟ್ರಾನ್ಸ್ ಐಸೋಮರ್. ಕರೆಕ್ಟಾಗಿ ಇಮ್ಯಾಜಿನ್ ಮಾಡ್ಕೊಳ್ಳಿ, ಮೆಲ್ಟಿಂಗ್ ಪಾಯಿಂಟ್ ಆಫ್ ಟ್ರಾನ್ಸ್ ಈಸ್ ಮೋರ್ ಬಿಕಾಸ್ ಸಿಮ್ಮೆಟ್ರಿಕಲ್, ಹೆನ್ಸ್ ಇಟ್ ವಿಲ್ ಕ್ಲೋಸ್ಲಿ ಪ್ಯಾಕ್ಡ್ ಇನ್ ದ ಕ್ರಿಸ್ಟಲ್ ಲೆಟೈಸ್. ಬಟ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ದಿ ಸಿಸ್ ಈಸ್ ಮೋರ್ ಬಿಕಾಸ್ ಸಿಸ್ ಈಸ್ ಹ್ಯಾವಿಂಗ್ ಮೋರ್ ಡೈಪೋಲ್ ಮೂಮೆಂಟ್. ಡೈಪೋಲ್ ಮೂಮೆಂಟ್ ಜಾಸ್ತಿ ಇದ್ದರೆ ಯಾವಾಗಲೂ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಇರ್ತದೆ, ಡೈಪೋಲ್ ಇಂಟ್ರಾಕ್ಷನ್ಸ್ ಜಾಸ್ತಿ ಇರ್ತದೆ. ಅದಕ್ಕೆ ನೆನ್ಪಿಟ್ಕೊಳ್ಳಿ, ಬಾಯ್ಲಿಂಗ್ ಪಾಯಿಂಟ್ ಆಫ್ ಸಿಸ್ ಐಸೋಮರ್ ಈಸ್ ಮೋರ್ ದ್ಯಾನ್ ದಟ್ ಆಫ್ ಟ್ರಾನ್ಸ್ ಐಸೋಮರ್. ಕ್ವಿಕ್ಲಿ ಇನ್ನೊಂದು ಸಾರಿ ರಿವೈಸ್ ಮಾಡಿಬಿಡ್ತೀನಿ. ಮೆಲ್ಟಿಂಗ್ ಪಾಯಿಂಟ್ ಆಫ್ ಟ್ರಾನ್ಸ್ ಈಸ್ ಮೋರ್ ದ್ಯಾನ್ ಸಿಸ್, ಸಾಲಿಬಿಲಿಟಿ ಆಫ್ ಸಿಸ್ ಈಸ್ ಮೋರ್ ದ್ಯಾನ್ ಟ್ರಾನ್ಸ್, ಡೈಪೋಲ್ ಮೂಮೆಂಟ್ ಆಫ್ ಸಿಸ್ ಈಸ್ ಮೋರ್ ದ್ಯಾನ್ ಟ್ರಾನ್ಸ್, and boiling point of cis is more than trans. So idu ಇವತ್ತಿನ ಕೆಮಿಸ್ಟ್ರಿ ರೇಡಿಯೋ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಗುಡ್ ನೈಟ್, ಶುಭರಾತ್ರಿ.